ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಶಕ್ತಿಶಾಲಿ ಮಂತ್ರದಿಂದ ಧನಾಕರ್ಷಣೆಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಈ ಒಂದು ವಾರಾಹಿ ತಾಯಿಯ ಅತ್ಯಂತ ಶಕ್ತಿಶಾಲಿ ಮಂತ್ರದಿಂದ ನೀವು ಬೇಡ್ಕೊಂಡಿದ್ದ 1 ಗಂಟೆಯ ಒಳಗೆ ನಿಮಗೆ ಹಣದ ಅವಶ್ಯಕತೆ ಇದ್ದಾಗ 1 ಗಂಟೆಯ ಒಳಗೆ ನಿಮಗೆ ಹಣದ ಸಹಾಯ ಯಾರಿಂದನಾದರೂ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆದಂಥ ಮಂತ್ರ ಆಗಿರುತ್ತೆ. ನಿಮ್ಮ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟದಲ್ಲಿ ನೀವು ಸಿಲುಕೊಂಡಾಗ ತಕ್ಷಣಕ್ಕೆ ನಿಮಗೆ ಏನೇ ಒಂದು ಆರ್ಥಿಕವಾಗಿ ಸಹಾಯ ಬೇಕು ಅಂದಾಗ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಯಾವುದಾದ್ರೂ ಒಂದು ವ್ಯಕ್ತಿಯ ಮೂಲಕ ನಿಮಗೆ ಧನ ಸಹಾಯವನ್ನು ಆ ತಾಯಿ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಮಂತ್ರ ಆಗಿರೋದ್ರಿಂದ ನಿಮ್ಮ ಯಾವುದೇ ಒಂದು ರೀತಿಯ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಅಥವಾ ಆರ್ಥಿಕ ಪರಿಸ್ಥಿತಿನಲ್ಲಿ, ತುರ್ತು ಪರಿಸ್ಥಿತಿನಲ್ಲಿ ನಿಮಗೆ ಈ ಒಂದು ಮಂತ್ರ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಚಿಕ್ಕ ಒಂದು ರೆಮಿಡಿಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ನಲ್ಲಿ ಧನಾಕರ್ಷಣೆ ಅನ್ನೋದು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನು ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಈ ಒಂದು ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಜಪಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಈ ಒಂದು ಮಂತ್ರವನ್ನು ನೀವು ನಾನ್ ವೆಜ್ಜನ್ನು ತಿಂದು ಜಪಿಸಬಾರ್ದು, ಹಾಗೆ ನೀವು ಮುಟ್ಟಾದಂಥ ಸಮಯದಲ್ಲೂ ಕೂಡ ಈ ಒಂದು ಮಂತ್ರವನ್ನು ಜಪಿಸಬಾರ್ದಾಗಿರುತ್ತೆ. ಯಾಕಂದರೆ ಈ ಒಂದು ಮಂತ್ರಗಳು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಆ ಒಂದು ಸಮಯದಲ್ಲಿ ನೀವು ಜಪಿಸಿದ್ರೆ ಅದು ನಿಮಗೆ ಬೇರೆ ರೀತಿಯ ಕೆಟ್ಟ ಫಲಗಳನ್ನು ನೀವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಬೇಡಿ ಅಂತ ಹೇಳ್ತಾ, ಇನ್ನು ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ನೀವು ಕೈಕಾಲು ತೊಳ್ಕೊಂಡು ನಾರ್ಮಲ್ ಆಗಿ ಈ ಮಂತ್ರವನ್ನು ಹೇಳ್ಕೊಬೋದು. ಇನ್ನು ಪೀರಿಯಡ್ಸ್ ಆದ 6 ದಿನಗಳ ನಂತರ ನೀವು ಇದನ್ನು ಹೇಳ್ಕೊಬೋದಾಗಿರುತ್ತೆ. ಹಾಗೆ ಈ ಮಂತ್ರ ಬಂದು ಯೂನಿವರ್ಸಿಗೆ ಒಂದು ಸಂಬಂಧಿಸಿರೋ ಮಂತ್ರ ಆಗಿರೋದ್ರಿಂದ ತುಂಬಾ ಪವರ್ಫುಲ್ ಶಕ್ತಿಯನ್ನು ಹೊಂದಿರುತ್ತೆ. ಹಾಗಾಗಿ ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಳ್ಕೊಬೇಕಾಗುತ್ತೆ. ಇನ್ನು ಈ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆಯ ಸಮಯದಲ್ಲಿ ನೀವು ಜಪಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಆ ಒಂದು ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನನ್ನೇ ಬೇಡ್ಕೊಂಡ್ರೂ ಕೂಡ ಸಿದ್ಧಿ ಆಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ಈ ಮಂತ್ರವನ್ನು ನೀವು ಚಾಂಟ್ ಮಾಡಬೇಕಾಗುತ್ತೆ. ಇನ್ನು ಆ ಒಂದು ಸಮಯದಲ್ಲಿ ನಮಗೆ ಚಾಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋರು ಕೂಡ ಮಧ್ಯಾಹ್ನದ ಹೊತ್ತು ಕೂಡ ಚಾಂಟ್ ಮಾಡ್ಬೋದು. ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ಆ ಒಂದು ಸಮಯದಲ್ಲಿ ಎಲ್ಲವೂ ಕೂಡ ನಿಶಬ್ದತೆಯಿಂದ ಇರುತ್ತೆ, ಹಾಗೆ ಮೈಂಡ್ ಕೂಡ ಪೀಸ್ಫುಲ್ ಆಗಿರುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಬೇಗನೆ ನಮಗೆ ಆ ಮಂತ್ರದ ಒಂದು ಫಲಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿಗೆ ಮಂಗಳವಾರ ಅಥವಾ ಶುಕ್ರವಾರದ ದಿನ ಈ ಒಂದು ಮಂತ್ರವನ್ನು ಪಠಿಸೋದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಆ ಒಂದು ದಿನಗಳಲ್ಲಿ ನೀವು ಈ ಒಂದು ಮಂತ್ರವನ್ನು ಪಠಿಸಿ ಅಂತಲೇ ಹೇಳ್ಬೋದು. ಆ ಒಂದು ಸಮಯದಲ್ಲಿ ಅದೃಷ್ಟವನ್ನೇ ನಮಗೆ ತಂದು ಕೊಡುವಂಥ ಸಮಯ ಆಗಿರೋದ್ರಿಂದ ಆ ಒಂದು ಸಮಯದಲ್ಲಿ ನಾವು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಈ ಮಂತ್ರವನ್ನು 108 ಬಾರಿ ಜಪಿಸ್ಬೋದು. ಜಪಿಸೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಒಂದು ಬುಕ್ನಲ್ಲಿ, ನಾನು ಹೇಳ್ದಾಗೆ ಮೊದಲೇ ಒಂದು ಬುಕ್ ಇಟ್ಕೊಂಡಿರ್ತೀರಲ್ಲ, ಆ ಬುಕ್ನಲ್ಲಿ ಈ ಒಂದು ಮಂತ್ರವನ್ನು ಬರ್ಕೊಬೋದಾಗಿರುತ್ತೆ. 108 ಬಾರಿ ಬರೆದ್ರೂ ಕೂಡ ಅದೇ ಪ್ರಯೋಜನ ಇರುತ್ತೆ, ಹೇಳ್ಕೊಂಡ್ರು ಕೂಡ ಅದೇ ಒಂದು ಫಲಗಳು ನಿಮಗೆ ದೊರೆಯುತ್ತೆ. ನೀವು ಯಾವಾಗಲೂ ಎಲ್ಲ ಮಂತ್ರಗಳನ್ನ ಹೇಗೆ ಪಠಿಸ್ತೀರಾ, ಯಾವ ಜಾಗದಲ್ಲಿ ಕೂತ್ಕೊಂಡು ಅದೇ ಜಾಗದಲ್ಲಿ ಕೂತ್ಕೊಂಡು ಈ ಒಂದು ಮಂತ್ರಗಳನ್ನು ನೀವು ಪೀಸ್ಫುಲ್ ಮೈಂಡಿಂದ ಹೇಳ್ಕೊಂಡು, ಅಮ್ಮ ನಿನ್ನನ್ನು ನಂಬಿ ನಾನು ಈ ಒಂದು ಮಂತ್ರಗಳನ್ನು ಜಪಿಸ್ತಿದ್ದೀನಿ, ನನ್ನ ಸಮಸ್ಯೆಗಳೆಲ್ಲ ದೂರವಾಗಿ ನನಗೆ ಧನಾಕರ್ಷಣೆಯಾಗಬೇಕು, ಹಾಗೆ ಹಣದ ನನಗೆ ಸಹಾಯವಾಗಬೇಕು, ಆರ್ಥಿಕವಾಗಿ ನಾನು ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಕೇಳಿಕೊಂಡು ಯಾವುದಾದ್ರೂ ಒಂದು ಮೂಲದಿಂದ ನನಗೆ ಹಣದ ಸಹಾಯವನ್ನು ಮಾಡು ತಾಯಿ ಅಂತ ಕೇಳಿಕೊಂಡು ಈ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ. ಇದೇ ರೀತಿ ಯೂನಿವರ್ಸ್ಗೂ ಕೂಡ ನಾವು ಕೇಳ್ಕೊಬೇಕಾಗುತ್ತೆ. ಯೂನಿವರ್ಸ್ ನಮಗೆ ನಾವೇನು ಅಂದ್ಕೊಂಡ್ರೂ ಕೂಡ ಕೊಡ್ತಾರೆ. ನಾವೇನು ಮನಸ್ಸಲ್ಲಿ ಕಲ್ಪಿಸ್ಕೊತೀವೋ ಅದನ್ನು ನಮಗೆ ಖಂಡಿತವಾಗಿಯೂ ನಮ್ಮ ಬದುಕಿನಲ್ಲಿ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ಬೇಕಾಗುತ್ತೆ. ಅಂದರೆ ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಈ ಒಂದು ಹಣವನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಾವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಅಂದರೆ ಕೃತಜ್ಞತೆಯನ್ನು ಹೇಳಬೇಕಾಗುತ್ತೆ.
ಈ ರೀತಿಯಾಗಿ ಯೂನಿವರ್ಸ್ ಹತ್ರ ಕೂಡ ನಾವು ಈ ರೀತಿಯಾಗಿ ಬೇಡ್ಕೊಂಡ ನಂತರ ನಾವು ಈ ಒಂದು ಮಂತ್ರವನ್ನ ಪಠಿಸಬೇಕಾಗುತ್ತೆ. ಹಾಗೆ ನೀವು ಧರ್ಮಬದ್ಧವಾಗಿ ಕೇಳ್ಕೊಂಡ್ರೆ ಮಾತ್ರ ತಾಯಿ ನಿಮಗೆ ಸಹಾಯವನ್ನ ಮಾಡ್ತಾರೆ. ನೀವು ಯಾಕಾದ್ರೂ ಸಾಲವನ್ನ ಕೊಟ್ಟಿದ್ರು ಕೂಡ ಅದನ್ನ ಹಿಂತಿರುಗಿ ಕೊಡೋದಕ್ಕೆ ಈ ಒಂದು ಮಂತ್ರ ತುಂಬಾನೇ ಉಪಯುಕ್ತವಾಗಿರುತ್ತೆ. ಹಾಗೆ ನೀವು ಕೆಲಸದಲ್ಲಿ ಇಂಕ್ರಿಮೆಂಟ್ನ ಕೇಳಬೇಕು ಅಂದ್ಕೊಂಡಿದ್ದೀರಾ, ಅಂದರೆ ಪ್ರಮೋಷನ್ ಆಗಬೇಕು, ನನಗೆ ಇಷ್ಟು ಸ್ಯಾಲ್ರಿ ಹೆಚ್ಚಾಗಬೇಕು ಅಂತ ಕೇಳ್ಕೊಂಡಿದ್ರು ಕೂಡ ಅದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತಿದ್ದು. ಇನ್ನು ಆ ಮಂತ್ರ ಅಂದರೆ ಆ ಒಂದು ಬೀಜಾಕ್ಷರಿ ಮಂತ್ರ ಹೀಗಿರುತ್ತೆ: ನಿತಿಕಾ ನಿತಿಕಾ ನಿತಿಕಾ. ಹೀಗೆ ಈ ಒಂದು ಬೀಜಾಕ್ಷರಿ ಮಂತ್ರವನ್ನ ಅಂದರೆ ನಿತಿಕಾ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ತಾ ನೀವು ಪಠಿಸ್ತಾ ಬರೋದ್ರಿಂದ ಆಶ್ಚರ್ಯಕರ ರೀತಿಯಲ್ಲಿ ಧನಾಕರ್ಷಣೆ ಅನ್ನೋದಾಗುತ್ತೆ, ಧನದ ಸಹಾಯ ನಿಮಗೆ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.